ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಬೆಂಡೆಕಾಯಿ ಸೈಡ್ ಡಿಶ್ ಆಗಿ ಊಟದ ಜೊತೆ ನೆಂಚ್ಕೊಳ್ಳೋಕೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ಈ ದಿನದ ವ್ಲಾಗ್ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಎಲ್ಲ ತೋರಿಸ್ತೀನಿ, ನೋಡ್ಕೊಂಬರಿವ್ರು ಬನ್ನಿ. ನೆಂಚ್ಕೊಳ್ಳೋಕೆ ಬಾಳ್ಕ ಹಾಕಿದ್ದೀನಿ, ಹಪ್ಪಳ ಹಾಕಿದ್ದೀನಿ ಇದ್ರ ಜೊತೆಗೆ, ಊಟದ ಜೊತೆಗೆ ನೋಡ್ಕೊಂಬರೋದ ಬನ್ನಿ ಹೇಗೆ ಮಾಡೋದು ಅಂತ. ಬೆಂಡೆಕಾಯಿ ಕರಿದ್ಬಿಟ್ಟು ಸಂಜೆ ಹೊತ್ತಾರು ತಿನ್ಬೋದು, ಇದು ಇಲ್ಲ ಅಂದರೆ ಈಗಲಾದರೂ ತಿನ್ಬೋದು ಊಟದ ಜೊತೆ. ತುಂಬ ಚೆನ್ನಾಗಿರುತ್ತೆ, ಒಂದೊಂದು ಹೀಗೆ ಬಾಯಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡ್ಕೊಂಬರೋಣ. ಸ್ವಲ್ಪ 1/4 kg ಬೆಂಡೆಕಾಯಿ ತೊಳೆದ್ಬಿಟ್ಟು ಹೀಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು 2 ಸ್ಪೂನು, 2 ಸ್ಪೂನ್ ಕಾರ್ನ್ಫ್ಲೋರು, ಇಂಗು, ಆಮ್ಚೂರು ಪೌಡ್ರು, ಉಪ್ಪು, ರೆಡ್ ಚಿಲ್ಲಿ ಪೌಡ್ರು, ಜೀರಿಗೆ, ಓಂಕಾಳು, ಎವರೆಸ್ಟ್ ಅವ್ರದ್ದು ಚಾಟ್ ಮಸಾಲ ತೊಗೊಂಡಿದ್ದೀನಿ. ಆಮ್ಚೂರು ಪೌಡ್ರು, ಎವರೆಸ್ಟ್ ಅವ್ರದ್ದು ಚಾಟ್ ಮಸಾಲ, ಇದನ್ನೆಲ್ಲ ಇದಕ್ಕೆ ಹಾಕ್ತೀನಿ ಇವಾಗ. ಈ ಪುಡಿಯೆಲ್ಲ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಕರಿಯೋದಕ್ಕೆ ಎಣ್ಣೆಲಿ ಕರಿಯೋದಕ್ಕೆ ಇದ್ರ ಮೇಲೆ ಅಂಟ್ಕೋಬೇಕು ಈ ಪೌಡ್ರೆಲ್ಲ. ಆ ಥರ ಉದ್ರಾಗಿ ಕಲಿಸ್ಕೊಳ್ತೀನಿ. ಎಣ್ಣೆನೂ ಕಾದಿದೆ, ಎಣ್ಣೆ ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡಿ ಕಾಯಿಸಿದ್ದೀನಿ. ಈ ರೀತಿ ಕೋಟಿಂಗ್ ಮಾಡ್ಕೋಬೇಕು, ಎಲ್ಲದಕ್ಕೂ ಗಟ್ಟಿ ನೀರು ಥರ ಮಾಡ್ಕೋಬಾರ್ದು. ಇದನ್ನು ಒಂದೊಂದಾಗಿ ಹೀಗೆ ಬಿಡೋಣ ತೆಗೆದು. ಊಟದ ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೋಬೋದು. ಇಷ್ಟು ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ಬ್ಯಾಚ್ ಆಗುತ್ತೆ. ಇದು ಸ್ವಲ್ಪ ರೋಸ್ಟ್ ಆಗಲಿ. ನೋಡಿ, ಸ್ವಲ್ಪ ಬೆಂದ ಮೇಲೆ ಎಲ್ಲ ಈ ರೀತಿ ಟರ್ನ್ ಮಾಡಬೇಕು. ನಾನು ಕೋಟಿಂಗ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಮ್ಮನೆ ಜಾಸ್ತಿ ಮೆತ್ಬಿಟ್ರೆ ಬಜ್ಜಿಯಾಗೋಗ್ಬಿಡುತ್ತೆ ಅಂತ ಅಂತಾರೆ, ಅದಕ್ಕೆ ನಾನು ಕೋಟಿಂಗು ಮೇಲೆ ಪೌಡ್ರುಗಳು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಇನ್ನೊಂದು ಸೈಡು ಈ ರೀತಿ ಬೇಯಿಸ್ಕೊಳ್ಳೋದು, ಈ ರೀತಿ ಟರ್ನ್ ಮಾಡೋದು, ದಬ್ಬಾಕೋದು, ಈ ಕಡೆನೂ ಬೇಯಲಿ. ಇಷ್ಟು ರೋಸ್ಟ್ ಆದಮೇಲೆ ಎಲ್ಲ ತೆಗಿತೀನಿ ಇವಾಗ. ಈ ರೀತಿ ಎಲ್ಲ ತೆಗೆದುಬಿಟ್ಟು ಇದನ್ನು ಒಂದು ರೌಂಡ್ ಹಾಕಿ ಪುನಃ ಇದನ್ನು ಡಬಲ್ ಫ್ರೈ ಮಾಡಿದ್ರೆ ತುಂಬ ರೋಸ್ಟ್ ಆಗುತ್ತೆ. ಬೆಂದಿರೋದನ್ನ ಇನ್ನೊಂದು ಟೈಮ್ ಹಾಕಿ ಮಾಡಬೇಕು. ಇನ್ನೊಂದು ಬ್ಯಾಚ್ ಆಗುತ್ತೆ, ಮತ್ತೆ ಬಿಡ್ತೀನಿ. ಮತ್ತೆ ಒಂದು ಬ್ಯಾಚು ಕರೆದ್ಬಿಟ್ಟು ತೆಗೆದಿದ್ದೀನಿ. ಇವಾಗ ಇನ್ನೊಂದು ಸಲ ಇದಿಷ್ಟನ್ನು ಎಣ್ಣೆ ಒಳಗೆ ಹಾಕಿದ್ರೆ ಡಬಲ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಒಳಗೆ ಹಾಕ್ತೀನಿ ಎಲ್ಲ. ಇಲ್ಲಿ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಕಾಯಿ ತುರಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. ನೀವು ಕ್ಯಾರೆಟ್ ತುರಿನೂ ಬೇಕಾದ್ರೆ ತೊಗೋಬೋದು. ಇಲ್ಲಿ ಒಂದು ಎಳೆದು ಸೌತೆಕಾಯಿ ಆ ಕಡೆ ಈ ಕಡೆ ತೆಗೆದುಬಿಟ್ಟು ಸಿಪ್ಪೆ ಸಮೇತನೇ ಈ ಸಣ್ಣದರಲ್ಲಿ ತುರಿದ್ಕೊಳ್ತೀನಿ ಮೊದಲಿಗೆ. ಇದೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಸೌತೆಕಾಯಿನೆಲ್ಲ ತುರಿದ್ಬಿಟ್ಟು ಹಿಂಡಬೇಕು, ರಸ ಸಹಿತ ಹಾಕಬಾರ್ದು. ಇಷ್ಟು ರಸ ಬಂದಿದೆ, ಇದನ್ನು ಕುಡ್ಕೋಬೋದು ಉಪ್ಪು ಮೆಣಸು ಹಾಕಿ ಬೇಕಾದರೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ.
ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಮೆಂತ್ಯ, ಕರಿಬೇವು, ಒಂದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಅದಕ್ಕೆ ಒಣಮೆಣಸಿನ್ಕಾಯಿ ಒಂದೇ ಒಂದು ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕೋಣ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಲಿ. ಇದಕ್ಕೆ ಒಗ್ಗರಣೆ ಹಾಕೋಣ. ಊಟದ ಜೊತೆಗೆ ತಿನ್ಬೋದು. ಮಧ್ಯಾಹ್ನದತ್ತು ಒಂದೊಂದು ಬೌಲ್ ಹಾಗೆ ತಿನ್ಬಿಡ್ಬೋದು ಈ ಮೊಸರು ಬಜ್ಜಿ. ಇದು ನಮ್ಮ ಮೈಸೂರು ಕಡೆ ಫೇಮಸ್ಸು ಈ ಥರ ಸೌತೆಕಾಯಿ ಮಾಡೋದು. ನಾನು ಸಿಪ್ಪೆ ತೆಗೆದಿಲ್ಲ, ಎಳೆದಾಗಿತ್ತು ಅಂತ. ಬಲ್ತಿದ್ರೆ ಸೌತೆಕಾಯಿ ಸಿಪ್ಪೆ ತೆಗೀರಿ. ಇವಾಗ ಮೊಸರು ಹಾಕೋಣ. ನಮಗೆ ಎಷ್ಟು ಬೇಕು ಮೊಸರು ಅಷ್ಟು ಹಾಕಿ ಕಲಿಸ್ಕೊಳ್ಳೋದು. ಈಗ ಮೊಸರು ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ಸೌತೆಕಾಯಿಯ ಮೊಸರು ಬಜ್ಜಿ ರೆಡಿಯಾಗಿದೆ. ಇದೇ ರೀತಿ ನೀವು ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಮಾಡ್ಕೋಬೋದು, ಬಾಳೆಕಾಯಿ ಬೇಯಿಸ್ಬಿಟ್ಟು ಮಾಡ್ಕೋಬೋದು. ಸೇಮ್ ಎಲ್ಲ ಈರುಳ್ಳಿ ಅದೆಲ್ಲ ಒಗ್ಗರಣೆ ಎಲ್ಲ ಇದೇ ರೀತಿ. ಅದು ಎರಡು ಮಾತ್ರ ಬೇಯಿಸ್ಕೋಬೇಕು. ಗೆಣಸನ್ನು ಬೇಯಿಸ್ಕೊಂಡು ಮಾಡ್ಕೋಬೋದು. ಇದು ಒಂದು ಬೌಲ್ ಹಾಕ್ಕೊಂಡು ತಿಂದರೆ ಬಿಸಿಲು ಕಾಲದಲ್ಲಿ ಹಾಗೆ ತಿನ್ಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಸೈಡ್ ಡಿಶ್ ಆಗಿ ಅನ್ನಕ್ಕೆ ಊಟದ ಜೊತೆ ಬಳಸಿ ಮಾಡಿ, ಸೌತೆಕಾಯಿ ಬಳಸಿ ಮಾಡಿ. ಮೊದಲಿಗೆ ಈ ದೊಡ್ಡ ಮೆಜರಿಂಗ್ ಕಪ್ಪಲ್ಲಿ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 1/4 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು 1 ಎಡ್ಸಿದ್ದೀನಿ. ಈ ಚಿರೋಟಿ ರವೆನೂ 1 ಎಡ್ಸ್ಕೊಳ್ತೀನಿ. ಮತ್ತು 2 ಸ್ಪೂನ್ ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ಇದನ್ನು 1 ಎಡ್ಸ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ, 1 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಜೀರಿಗೆ, ಇದು ವಾದಕ್ಕಿ ಅಂತಾರಲ್ಲ, ವಡೆಗೆ ಬೊಂಡಕ್ಕೆ ಹಾಕ್ತಾರಲ್ಲ ಅದು, ಉಪ್ಪು, ಮತ್ತು ಇಲ್ಲಿ 1 ಅರ್ಧ ಸೌತೆಕಾಯಿ ತುರಿದುಕೊಂಡಿದ್ದೀನಿ. ಇದನ್ನೆಲ್ಲ ಇದರೊಳಗಡೆ ಹಾಕ್ತೀನಿ. ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನೆಲ್ಲ ದೋಸೆ ಹಿಟ್ಟನ್ನು ಅದಕ್ಕೆ ಕಲಸಿಡ್ತೀನಿ. ಒಂದು ಅರ್ಧ ಗಂಟೆ ನೆನೆಸೋಣ ಕಲಿಸ್ಬಿಟ್ಟು. ಇಲ್ಲಿ ಕಪ್ಪೆಳ್ಳು ಮತ್ತು ಹುಚ್ಚೆಳ್ಳು ಸಮ ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಲೈಟಾಗಿ ಹುರ್ಕೊಳ್ತೀನಿ. ಕಡಿಮೆ ಉರಿಲಿ, ಸೀಸಬಾರ್ದು, ಕಡಿಮೆ ಉರಿಲಿ ಘಮ ಬರೋ ತನಕ ಹುರ್ಕೊಳ್ತೀನಿ. ಆ ಹುರಿದಿರೋ ಹುಚ್ಚೆಳ್ಳು ಜೊತೆ ಸ್ವಲ್ಪ ಕಾಯಿಚೂರು, ಉಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಮತ್ತು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮತ್ತು ಗುಂಟೂರು ಎರಡನ್ನೂ ಹಾಕ್ಕೊಂಡಿದ್ದೀನಿ, ನೆನೆಸ್ಕೊಂಡಿದ್ದೀನಿ. ಹುಣಸೆಹಣ್ಣು ಮತ್ತು ಮೆಣಸಿನ್ಕಾಯಿ, ಆ ಎಳ್ಳು ಮತ್ತು ಹುಚ್ಚೆಳ್ಳು ಜೊತೆ ಇದಿಷ್ಟನ್ನು ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ತೀನಿ, ರುಬ್ಕೊಳ್ತೀನಿ. ಅಷ್ಟು ಕರಿಬೇವಿನ ಸೊಪ್ಪಲ್ಲಿ ಇಷ್ಟ ಆಗಿದೆ ಪೌಡ್ರು. ಇದನ್ನು ಇಷ್ಟಿಷ್ಟು ಸಾರಿಗಿಷ್ಟು, ಚಟ್ನಿಗಿಷ್ಟು ನಾವು ರುಬ್ಬುವಾಗೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದು. ಹಸಿ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿದ್ರು ತೆಗೆದೆಸಿತಾರೆ, ಎಲ್ಲ ಮಾಡ್ತಾರೆ, ಹೊಟ್ಟೆಗೆ ಹೋಗುತ್ತೆ ಈ ರೀತಿ ಪೌಡ್ರು ಮಾಡಿಬಿಟ್ಟು ಹಾಕಿದ್ರೆ. ಈ ಬಿಸಿಲೆಲ್ಲಾರು ಒಣಗಿಸ್ಬಿಟ್ಟು ಮಾಡ್ಕೊಳ್ಳಿ, ಇಲ್ಲ ಮೋಡ ಇದ್ದರೆ ಲೈಟಾಗಿ ಹುರಿದುಬಿಟ್ರೆ ಒಣಗೋಗುತ್ತೆ ಗರಿಯಾಗಿ ಹುರಿದಾಗ್ಲೇ. ಆವಾಗ ಪೌಡ್ರ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಕೊಂಡು ದಿನ ಖಾರದ್ದು ಏನು ಮಾಡ್ತೀರಿ, ಸಾಂಬಾರು, ಗೊಜ್ಜು, ಚಟ್ನಿ, ಅದಕ್ಕೆಲ್ಲ ಹಾಕ್ಕೊಳ್ಳಿ. ಒಂದೊಂದು ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಸಣ್ಣ ಸ್ಪೂನಲ್ಲಿ ಇಷ್ಟಿಷ್ಟು ಹಾಕ್ಕೊಳ್ಳಿ. ಆವಾಗ ಎಲ್ಲರ ಹೊಟ್ಟೆ ಒಳಗೂ ಹೋಗುತ್ತೆ. ಕರಿಬೇವಿನ ಸೊಪ್ಪು ಮಧುಮೇಹಿಗಳಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಹುಚ್ಚೆಳ್ಳು ಎಳ್ಳು ಚಟ್ನಿ. ಅಯ್ಯೋ, ರುಬ್ಬುವಾಗಲೇ ಮನೆಯೆಲ್ಲ ಘಮ ಘಮ ಅಂತದೆ, ಹುರಿಯುವಾಗಲೂ ಮನೆಯೆಲ್ಲ ಘಮ ಘಮ ಅನ್ನುತ್ತೆ. ಇದು ರಾಗಿ ರೊಟ್ಟಿಗಂತೂ ಸೂಪರು. ದೋಸೆ, ರೊಟ್ಟಿಗಳಿಗೆ, ಚಪಾತಿಗೆ ಎಲ್ಲ ಜೊತೆಗೆ ತಿನ್ಬೋದು. ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಚಟ್ನಿನ. ಇವಾಗ ದೋಸೆ ಮಾಡೋಣ. ದೋಸೆ ಇಟ್ಟು ನಾವು ಅಕ್ಕಿ ದೋಸೆಗೆಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ತೆಳ್ಳಿ ಇರಬೇಕು. ಇದು ದಿಢೀರ್ ದೋಸೆ ಅಲ್ವಾ, ತೆಳ್ಳಿಗಿರ್ಬೋದು. ಈಗ ದೋಸೆ ತವ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತವಾಗೆ. ಇವಾಗ ದೋಸೆ ಮಾಡೋಣ. ಹೀಗೆ ದೋಸೆ ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚೋಣ. ನೋಡಿ, ಇಷ್ಟಾದಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ. ನೀವು ತುಪ್ಪ ಬೇಕಾದ್ರೆ ಹಾಕೋಬೋದು, ಬೆಣ್ಣೆ, ತುಪ್ಪ ಯಾವ್ದು ಬೇಕಾದ್ರೆ ಹಾಕೋಬೋದು. ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ.
ಇನ್ನು ರೋಸ್ಟ್ ಬೇಕು ಅಂದರೆ ರೋಸ್ಟ್ ಮಾಡ್ಕೋಬೋದು. ನನಗೆ ಮೆತ್ತಗೆ ಬೇಕು. ಈ ರೀತಿ ಟರ್ನ್ ಮಾಡಿ ಈ ಕಡೆಯೂ ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೋಡಿ, ಇಷ್ಟಾದಮೇಲೆ ತೆಗಿಯೋಣ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ದಿಢೀರ್ನೇ ದೋಸೆ ಮಾಡ್ಬೋದು. ನಾವು ಸಂಪಣ ರುಬ್ಬಿಲ್ಲ ಅಂದರೆ ಈ ರೀತಿ ಸೌತೆಕಾಯಿ ದೋಸೆ ನೀವು ಮಾಡಿ ನೋಡಿ. ಈಗ ನೆಕ್ಸ್ಟ್ ಎಣ್ಣೆ ಹಾಕೋದು ಬೇಡ. ಇದು ಅಕ್ಕಿ ದೋಸೆ ಥರ ಬಳಿಯೋಕ್ಕೆ ಆಗಲ್ಲ. ಈ ರೀತಿ ತೆಳ್ಳಗೆ ಮಾಡ್ಕೊಬಿಟ್ಟು ನಾವು ರೌಂಡ್ ಮಾಡ್ಕೋಬೇಕು. ಇವಾಗ ಒಂದು ಪ್ಲೇಟ್ ಮುಚ್ಚೋಣ. ಅದೇ ರೀತಿ ಎಣ್ಣೆ ಹಾಕ್ಬಿಟ್ಟು ತೆಗೆದಿಟ್ಕೋತೀನಿ ದೋಸೆನ. ನೋಡಿ, ಈ ರೀತಿ ನೀವು ದೋಸೆನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಚಟ್ನಿ ಜೊತೆ ಈ ರೀತಿ ಸರ್ವ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಎಳ್ಳು ಚಟ್ನಿ, ಎಳ್ಳು ಮತ್ತು ಹುಚ್ಚೆಳ್ಳು, ಕಪ್ಪೆಳ್ಳು ಹುಚ್ಚೆಳ್ಳು ಹಾಕಿದ್ದೀನಿ. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ ದಿಢೀರ್ ದೋಸೆ. ಇಷ್ಟಾದರೆ ಸಾಕು. ಇವಾಗ ಎಲ್ಲ ತೆಗೆದು ಬಿಡೋಣ. ಈ ರೀತಿ ಡಬಲ್ ಫ್ರೈ ಮಾಡಿದ್ರೆ ರೋಸ್ಟ್ ಆಗುತ್ತೆ ತಿನ್ನೋದಕ್ಕೂ. ಕುರುಮ್ ಅಂತ ತಿನ್ಬೋದು. ಸಂಜೆ ಕಾಫಿ ಜೊತೆ ಆದರೂ ಮಾಡ್ಕೊಳ್ಳಿ ಈ ರೀತಿ. ನಾನು ಊಟದ ಜೊತೆ ಮಾಡ್ತಾಯಿದ್ದೀನಿ, ಮಧ್ಯಾಹ್ನದ ಊಟದ ಜೊತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಬರ್ತೀನಿ. ಬಾಯ್.